ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ 12 ರಾಶಿಗಳ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ, ಇದನ್ನು ತಿಳ್ಕೊಳ್ಳೋಣ. ಇದರೊಟ್ಟಿಗೆ ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಕುರಿತಾಗಿ ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ವಿಶೇಷತೆಯಲ್ಲಿ ನವಗ್ರಹಗಳಿಂದ ಉಂಟಾಗುವಂಥ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಾವು ಹೇಗೆ ಅನುಸರಿಸಬೇಕಾಗತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಎಂದಿನಂತೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಎಂದಿನಂತೆ ದಿನದ ಪಂಚಾಂಗವನ್ನು ತಿಳಿದು ಯಾರು ಮುನ್ನಡಿತಾರೋ ಅವರಿಗೆ ಅನೇಕ ಫಲಗಳು, ಅನೇಕ ವಿಶೇಷವಾಗಿರುವಂತಹ ಶುಭ ಕಾಮನೆಗಳು ಕೂಡ ಈಡೇರ್ತವೆ ಅಂತ. ಹಾಗಾಗಿ ದಿನನಿತ್ಯವೂ ಕೂಡ ಪಂಚಾಂಗವನ್ನು ಆಲಿಸಬೇಕು, ಹಾಗೆ ಪಠಣ ಕೂಡ ಮಾಡಿದ್ರೆ ಅನೇಕ ಫಲಗಳು ಸಿಗುತ್ತೆ ಅಂತ. ಇವತ್ತು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಹಾಗೆ ಅಶ್ವಿನಿ ನಕ್ಷತ್ರವನ್ನು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಹಾಗೆ ಯೋಗ ಮತ್ತು ನಾವು ಕರ್ಣಗಳನ್ನು ನೋಡಿದಾಗ ವಣಿಜ ಪರಿಗ ಯೋಗವನ್ನು ನೋಡ್ಬೋದು, ಹಾಗೆ ಭವ ಕರ್ಣವನ್ನು ಕೂಡ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಅದೇ ರೀತಿ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬೇಕು. ಇವತ್ತಿನ ರಾಹುಕಾಲ ಮತ್ತು ಯಮಗಂಡ ಕಾಲಗಳಲ್ಲಿ ಯಾರು ಕೂಡ ಶುಭ ಕಾರ್ಯಗಳನ್ನಾಗಲಿ ಹಾಗೆ ಶುಭ ಪ್ರಯಾಣಗಳನ್ನಾಗಲಿ ಕೂಡ ಮಾಡ್ಕೋಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡಿದಾಗ ರಾಹುಕಾಲವು ಮಧ್ಯಾಹ್ನ 1:39 3:04 ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 6:33 5:58 ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದಾಗಿದೆ. ಅದೇ ರೀತಿ ಗುಳಿಕ ಕಾಲ 9:23 10:48 ಗುಳಿಕ ಕಾಲವನ್ನು ಕೂಡ ನೋಡ್ಕೋಬಹುದು. ಅದೇ ರೀತಿ ಬ್ರಾಹ್ಮಿ ಮುಹೂರ್ತ ಅಂತ ಯಾವುದೇ ರೀತಿಯ ಜಪತಪ ಹೋಮ ಹವನಾದಿಗಳಿಗೆ, ಶುಭ ಕಾರ್ಯಗಳಿಗೆ ವಿಶೇಷವಾಗಿರುವಂತಹ ಸಮಯ, ಪ್ರಶಸ್ತವಾಗಿರುವಂತಹ ಸಮಯ ಈ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. 4:52 5:42 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಇವತ್ತಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಯಾಕೆ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ತಿಳ್ಕೋಬೇಕಂತಂದ್ರೆ ನೋಡಿ, ಅವಶ್ಯಕವಾಗಿ ನಾವು ಯಾವುದೇ ಒಂದು ನವಗ್ರಹಗಳ ಜಪ ಮಾಡಬೇಕಂದ್ರೂ ಕೂಡ, ಅದೇ ಯಾವುದೇ ಒಂದು ವೃಕ್ಷ ಪ್ರದಕ್ಷಿಣೆ ಮಾಡಬೇಕಾಗ್ಲಿ ಕೂಡ, ಮತ್ತು ಈ ಒಂದು ಉತ್ತಕ್ಕೆ ಹಾಲನ್ನು ಎರೆಯುವ ಒಂದು ಸಂದರ್ಭದಲ್ಲಿಯೂ ಕೂಡ ಹಾಲನ್ನು ಎರೆಯುವಾಗೂ ಕೂಡ ನಾವು ಏನು ಮಾಡ್ತಾರೆ, ಈ ಸೂರ್ಯೋದಯಕ್ಕೆ ಮುನ್ನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಸೂರ್ಯೋದಯ ಬೆಳಗ್ಗೆ 6:33 ಸಂಜೆ ಸೂರ್ಯಾಸ್ತಮವು 5:54 ಸೂರ್ಯಾಸ್ತಮವಾಗುವುದನ್ನು ಕೂಡ ಈ ದಿನ ನಾವು ಗಮನಿಸಬಹುದಾಗಿದೆ. ಇನ್ನು ವೀಕ್ಷಕರು, ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾಯಿತು. ಇನ್ನು 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ನೋಡಿ, 12 ರಾಶಿಗಳು ಅಂತ ಹೇಳ್ತೀವಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ
ದ್ವಾದಶ ರಾಶಿಗಳು ಅಂತ ಹೇಳುವಂಥ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಈ ರಾಶಿಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇರುತ್ತೆ ಮತ್ತು ಅವಶ್ಯಕವಾಗಿ ತಿಳ್ಕೊಂಬಿಟ್ಟಿರ್ತಾರೆ. ಯಾಕಂದರೆ ಯಾವುದೇ ರೀತಿಯ ಒಂದು ಮದುವೆಯಲ್ಲಿ ನೋಡಬೇಕಾದ್ರೂ ಕೂಡ ರಾಶಿಯನ್ನು ನೋಡುವಂಥದ್ದು, ಅಥವಾ ಯಾವುದೇ ಒಂದು ಅರ್ಚನೆ ದೇವಸ್ಥಾನಗಳಲ್ಲಿ ಹೋಗಿ ನಾವು ಅರ್ಚನೆ ಮಾಡ್ಕೋಬೇಕಾದ್ರೂ ಕೂಡ ಈ ರಾಶಿ ನಕ್ಷತ್ರಗಳನ್ನು ನೋಡುವಂಥದ್ದು ಎಲ್ಲ ಕೂಡ ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಕೆಲವೊಬ್ಬರಿಗೆ ಈ ಹುಟ್ಟಿದ ದಿನಾಂಕ ಎಲ್ಲ ಗೊತ್ತಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಜನ್ಮ ನಕ್ಷತ್ರದ ಪ್ರಕಾರ ರಾಶಿಯನ್ನು ತಿಳ್ಕೊಂಬಿಟ್ಟಿರ್ತಾರೆ. ಇನ್ನು ಕೆಲವರಿಗೆ ನಾಮ ನಕ್ಷತ್ರ ಮುಖಾಂತರವಾಗಿ ರಾಶಿಗಳನ್ನು ತಿಳ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ದಿನನಿತ್ಯವೂ ಕೂಡ ಆಯಾ ರಾಶಿಗಳಿಗೆ ಏನೆಲ್ಲ ಅನುಕೂಲಗಳಿದೆ, ಏನೆಲ್ಲ ಅನಾನುಕೂಲಗಳಿದೆ, ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಇದನ್ನು ತಿಳಿದು ದಿನವನ್ನು ಪ್ರಾರಂಭ ಮಾಡಿದಾಗ ನಮಗೆ ಪುಣ್ಯ ಫಲ ಆಗುತ್ತೆ ಅಂತ. ಹಾಗಾಗಿ ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ನೂತನ ಕೆಲಸದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುವುದು ಅಂತ ಹೇಳುವಂಥದ್ದು. ಅಂದರೆ ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಯಾವುದೋ ಒಂದು ಹೊಸದಾಗಿ ನಿಮಗೆ ಕೆಲಸಗಳು ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಹೊಸದಾಗಿ ಯಾವುದೋ ಒಂದು ಕೆಲಸನೋ ವ್ಯಾಪಾರನೋ ಉದ್ಯೋಗನೋ ಪ್ರಾರಂಭ ಮಾಡುವಂತಹ ಸುಲಿನ ಈ ದಿನ ನಿಮಗೆ ಆಗಿರುವಂಥದ್ದು. ಹಾಗೆ ವಿದೇಶ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಮಾಡುವವರಿಗೆ ಕೂಡ ನೋಡ್ಕೋಬೇಕಾಗುತ್ತೆ. ಅಂದರೆ ವಿದೇಶದ ಬಗ್ಗೆ ಅಲ್ಲಿ ಒಂದು ಕೆಲಸದ ನಿಮಿತ್ತವಾಗಿನೋ ಅಥವಾ ವಿದೇಶ ಪ್ರಯಾಣದ ನಿಮಿತ್ತವಾಗಿನೋ ಈ ದಿನ ನಿಮಗೆ ಕಾರ್ಯದಲ್ಲಿ ನಿಮಗೆ ಅನುಕೂಲ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಈ ಗೆಲುವು ಕೂಡ ನಿಮ್ಮದೇ ಆಗಿರುವುದು ಅಂತ ಕೂಡ ನೋಡ್ಕೋಬೇಕಾಗುತ್ತೆ. ಅಂದರೆ ಯಾವುದೇ ಕೆಲಸ ಮಾಡ್ಕೊಳ್ಳಿ, ಇವತ್ತು ನಿಮಗೆ ಅನುಕೂಲದ ಸ್ಥಿತಿ ನಿಮಗೆ ಉದ್ಭವ ಆಗುವಂಥದ್ದು. ಹಾಗೆ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯರೆಲ್ಲವೂ ಕೂಡ ಯಶಸ್ಸನ್ನು ಈ ದಿನ ಕಾಣ್ಬೋದಾಗಿದೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿ, ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಕೂಡ ನೋಡ್ಕೋಬೇಕಾಗುತ್ತೆ. ವೃಷಭ ರಾಶಿಯವರು ಯಾವಾಗ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಅತಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಏನೋ ಮಾಡ್ಲಿಕ್ಕೆ ಹೋದಾಗ ಕೆಲಸ ಕೆಡುತ್ತದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಜಾಣ್ಮೆಯಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಮೇಷರಾಶಿಯವ್ರಿಗೆ. ಹಾಗೆ ಸಂಪಾದನೆಗಿಂತ ಖರ್ಚು ಹೆಚ್ಚು ಅಂತಲೂ ಕೂಡ ಈ ದಿನ ಗಮನಿಸಬೇಕಾಗುತ್ತೆ. ಯಾಕಂದರೆ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡುವುದರಿಂದ, ಖರ್ಚು ಮಾಡುವುದರಿಂದ ಅದರಿಂದ ಅನಾನುಕೂಲಗಳು ಸಂಪಾದನೆಗಿಂತ ಹೆಚ್ಚು ಖರ್ಚಾಗುವ ಸಂಭವ ಈ ದಿನ ಇರುತ್ತದೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ತುಂಬ ಅಗತ್ಯವಾಗಿರಬೇಕು ಅಂತ ನೋಡಿ. ವೃಷಭ ರಾಶಿಯವರು ಈ ದಿನ ಹೆಚ್ಚಿನದಾಗಿ ಕಾಳಜಿಯಿಂದ ಹಣದ ವಿಚಾರವಾಗಿ ಹಣ ಕೊಡೋದು, ತೆಗೆದುಕೊಳ್ಳುವಂಥದ್ದು ಅಥವಾ ಖರ್ಚಿನ ವಿಚಾರದಲ್ಲಿ ಕೂಡ ಜಾಗ್ರತೆಯಿಂದ ವ್ಯವಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ, ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರೆ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳಿರ್ತಾರೆ, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ, ಆದರೆ ಅದು ಆಗ್ತಾ ಇರಲ್ಲ, ಆದರೆ ನೀವು ಅದೇ ಆಗಬೇಕು ಅಂತೇಳಿ ಕೂತ್ಕೊಂಡ್ರೆ ಕೆಲಸ ಎಲ್ಲವೂ ಕೂಡ ನಿಮಗೆ ವಿಘ್ನ ತರುತ್ತೆ. ಹಾಗಾಗಿ ಯಾವುದೋ ಒಂದು ಕೆಲಸದಲ್ಲಿ ನೀವು ಇವತ್ತು ನೀವು ತೊಡಗಿಸ್ಕೊಂಡಾಗ ಅನುಕೂಲ ಆಗುತ್ತೆ ಅಂತಲೂ ಕೂಡ ನೋಡ್ಬೋದು ಮಿಥುನ ರಾಶಿಯವರಿಗೆ. ಹಾಗೆ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಲ್ಲಿ ಇತರರು ಕೂಡ ಸಹಕಾರ ನೀಡ್ತಾರೆ ಅಂತ ನೋಡಿ. ಯಾವಾಗ ನಾವು ಈ ಕೆಲಸ ಅಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಕೊಳ್ತಾ ಇರಬೇಕು, ಯಾಕಂದರೆ ಸುಮ್ಮನೆ ಕೂತ್ರೆ ಆದರೆ ನಮಗೆ ತೊಂದರೆಗಳು ಹೆಚ್ಚಾಗುತ್ತೆ. ಹಾಗಾಗಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಇತರರಿಂದ ಕೂಡ ಸಹಕಾರ ಸಿಗುವಂತಹ ಸುಲಕ್ಷಣ ಈ ದಿನ ನೀವು ಕಾಣ್ಬೋದಾಗಿದೆ ಮಿಥುನ ರಾಶಿಯವರು. ಇನ್ನು ಕಟಕ ರಾಶಿ, ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವ ಕಾರ್ಯವು ಪೂರ್ಣಗೊಳ್ಳುವುದು ಅಂತ ನೋಡಿ. ಕಟಕ ರಾಶಿಯವರಿಗೂ ತುಂಬ ವಿಶೇಷವಾಗಿರುವಂತಹ ದಿನ. ನಿಮಗೆ ತುಂಬ ಇಷ್ಟವಾಗಿರೋದು ಯಾವುದೋ ಒಂದು ಕೆಲಸ, ತುಂಬ ಸಂತೋಷದಾಯಕವಾಗಿರುವಂತಹ ಕೆಲಸ ಇವತ್ತು ಪೂರ್ಣಗೊಳ್ಳುತ್ತೆ ಅಂತ. ಯಾವುದೋ ಕೆಲಸ ಅರ್ಧಕ್ಕೆ ನಿಂತಿರುವಂಥದ್ದು ಅಥವಾ ಯಾವುದೇ ಒಂದು ವಿಚಾರ ತಗೊಂಡ್ರೂ ಕೂಡ ಇವತ್ತು ಪೂರ್ಣ ಆಗುತ್ತೆ ಅಂತ. ನಿಮಗೆ ಇಷ್ಟವಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ನಿಮಗೆ ಈ ದಿನ ಅನುಕೂಲ ಆಗುತ್ತೆ ಕಟಕ ರಾಶಿಯವರಿಗೆ. ನೀವು ಎಲ್ಲ ವಿಷಯವನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆಗೆ ಸಿಲುಕಿಕೊಳ್ತೀರಿ ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಕಟಕ ರಾಶಿಯವರು ಯಾವುದೇ ಕೆಲಸ ಆದರೂ ಕೂಡ ಕೆಲಸಕ್ಕೆ ಮುಂಚೆ ಯಾರಿಗೂ ಕೂಡ ಹೇಳಬಾರ್ದು. ಅದು ಶುಭ ಕೆಲಸ ಆಗಲಿ ಅಶುಭ ಕೆಲಸಗಳಾಗಲಿ ಯಾವುದನ್ನು ಕೂಡ ಬಹಿರಂಗಪಡಿಸಿದರೆ ಅದರಿಂದ ಅನಾನುಕೂಲಗಳು ಆ ಕೆಲಸ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಯಾಕಂದರೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಹಿತಶತ್ರುಗಳಂತ, ನಮ್ಮವರಿಂದಲೇ ನಮಗೆ ತೊಂದರೆಗಳಾಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗಾಗಿ ಯಾವುದೇ ಕೆಲಸಕ್ಕೂ ಮುಂಚೆ ಯಾವುದೇ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನೀವು ಗೋಚರ ಪಡಿಸಬಾರ್ದು. ಅದರಿಂದ ಅನಾನುಕೂಲವನ್ನು ಕೂಡ ಎದುರಿಸಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿ, ಬಹು ನಿರೀಕ್ಷಿತವಾದ ದೂರದ ಪ್ರವಾಸ ಅನುಕೂಲ ಆಗುತ್ತೆ ಅಂತ ನೋಡಿ. ಸಿಂಹರಾಶಿಯವ್ರಿಗೂ ಕೂಡ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ದೂರದ ಪ್ರಯಾಣದಲ್ಲಿ ತೊಂದರೆ ಇದೆ, ಎಚ್ಚರಿಕೆಯಿಂದ ಹೋಗಬೇಕು ಅಂತ. ಆದರೆ ಇವತ್ತು ಸಿಂಹರಾಶಿಯವರಿಗೆ ಯಾವುದೋ ಒಂದು ಒಳ್ಳೆಯ ನಿಮಿತ್ತ ಕಾರಣಗಳಿಂದ ಹೋಗುವಂತಹ ದೂರದ ಪ್ರಯಾಣ ನಿಮಗೆ ಅನುಕೂಲ ತರುತ್ತೆ ಅಂತ. ಯಾವುದಾರ ಕೆಲಸಕ್ಕೆ ಹೋಗಿ, ಯಾವುದೋ ಒಂದು ವ್ಯಾಪಾರ ನಿಮಿತ್ತನೋ ಅಥವಾ ಒಂದು ಮದುವೆ ವಿಚಾರದಲ್ಲಿನೋ ಅಥವಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೇನೋ ನೀವು ದೂರದ ಪ್ರಯಾಣಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು ಈ ದಿನ ಸಿಂಹರಾಶಿಯವ್ರಿಗೆ. ಇನ್ನು
ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಅಂತಲೂ ಕೂಡ ಹೇಳುವಂಥದ್ದು. ನೋಡಿ, ಸಿಂಹರಾಶಿಯವ್ರಿಗೆ ಇವತ್ತು ಧನಾಗಮನದ ನಿರೀಕ್ಷೆ ಮಾಡಬಹುದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಹಣದಿಂದ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ, ಆರ್ಥಿಕವಾಗಿ ನಷ್ಟವನ್ನು ಹೊಂದಿದ್ರೆ ಇವೆಲ್ಲವಕ್ಕೂ ಕೂಡ ಕಡಿವಾಣ ಆಗುತ್ತೆ. ಹಣದಿಂದ ಅನುಗ್ರಹ ಕೂಡ ಆಗುವಂಥದ್ದು, ಧನಾಗಮನದ ನಿರೀಕ್ಷೆ ಕೂಡ ಆಗುವಂಥದ್ದು, ಧನ ಲಾಭವನ್ನು ಕೂಡ ಈ ದಿವಸ ನೀವು ಅನುಭವಿಸಬಹುದಾಗಿದೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿ, ಅನಗತ್ಯವಾದ ಸಂದೇಹವೇ ನಿಮ್ಮ ಕಾರ್ಯಹಾನಿಗೆ ಕಾರಣವಾಗುವುದು. ನೋಡಿ, ಯಾವುದೇ ಒಂದು ಕೆಲಸವನ್ನು ನಾವು ಮಾಡುವಾಗ ಸಂದೇಹದಿಂದ ಕೆಲಸ ಕಾರ್ಯಗಳನ್ನು ಮಾಡೋದಾಗೋದಿಲ್ಲ ಅಂತಲೇ ಹೇಳ್ತಾರೆ. ಹಾಗಾಗಿ ನಾವು ಗುರಿಯನ್ನಿಟ್ಟು ನಂಬಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇವತ್ತು ಕನ್ಯಾ ರಾಶಿಯವರು ಮಾಡುವಂತಹ ಕೆಲಸಗಳು ಕೂಡ ಯಶಸ್ಸನ್ನು ಪಡಿಬಹುದು. ಕೆಲವು ವಿಚಾರಗಳಲ್ಲಿ ಸಹೋದರ ಸಹಕಾರ ಕೂಡ ದೊರಕುವಂಥದ್ದು. ನೋಡಿ, ಇವತ್ತು ವಿಶೇಷವಾಗಿ ಸಹೋದರ ಸಹೋದರರ ನಿಮಗೆ ಆ ಸಹಕಾರ ಸಿಗುವಂಥದ್ದು ಕೂಡ ಇವತ್ತು ಅನುಕೂಲಕರ ರೀತಿಯಲ್ಲಿ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲಿ ಕೂಡ ಅನುಕೂಲ ಆಗುತ್ತೆ. ನೋಡಿ, ಇವತ್ತು ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷ. ವಿದೇಶದಲ್ಲಿ ಏನಾದರೂ ಪ್ರಯಾಣನೋ ಅಥವಾ ಯಾವುದೇ ಒಂದು ಪ್ರವಾಸಕ್ಕೆ ಆಗಲಿ ಇವತ್ತು ಅನುಕೂಲಕರ ದಿನ ಕೂಡ ಈ ದಿನ ನೀವು ನೋಡ್ಕೋಬಹುದಾಗಿದೆ. ಇನ್ನು ತುಲಾ ರಾಶಿ, ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಿಗೆ ಇತರರು ಸಹಕಾರ ನೀಡುವರು ಅಂತ ಕೂಡ ಹೇಳುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬೇರೆಯವರ ಬೆಂಬಲ ಕೂಡ ಸಿಗುವಂಥದ್ದು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ, ನಮ್ಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ನಮಗೆ ಯಾರಿಂದನೂ ಕೂಡ ಅನುಕೂಲಗಳು ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ. ಆದರೆ ಇವತ್ತು ತುಲಾರಾಶಿಯವರಿಗೆ ನೋಡಿ, ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಬೇರೆಯವರಿಂದನೂ ಕೂಡ ನಿಮಗೆ ವಿಶೇಷವಾಗಿರುವಂತಹ ಅನುಕೂಲಗಳು ಕೂಡ ಸಿಗುವಂಥದ್ದು, ಸಹಕಾರ ಸಿಗುವಂಥದ್ದು. ಸರ್ಕಾರಿ ಆಫೀಸ್ಗಳಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ ಕೂಡ, ಅದನ್ನು ಕೂಡ ನೋಡ್ಕೋಬೇಕು ತುಲಾರಾಶಿಯವರು. ಏನಾದರೂ ಗೌರ್ಮೆಂಟ್ ಕೆಲಸಗಳಿದ್ರೆ, ಗೌರ್ಮೆಂಟ್ ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳಿದ್ರೆ ಇವತ್ತು ಅನಾನುಕೂಲ ಅಂತ ಹೇಳ್ತಾ ಇದೆ. ಅದನ್ನು ನೋಡ್ಕೊಂಡು ಈ ದಿವಸ ನೀವು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕಾಗುತ್ತೆ. ಹಾಗೆ ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುವಂಥದ್ದು ಕೂಡ ನೋಡ್ಕೋಬಹುದು. ತುಲಾರಾಶಿಯವರಿಗೂ ತುಂಬ ವಿಶೇಷವಾಗಿರುವಂತಹ ದಿನ. ಅಂದುಕೊಂಡ ಕೆಲಸ ಕಾರ್ಯಗಳು, ಮನೋಕಾಮನೆಗಳು, ತುಂಬ ದಿವಸದಿಂದ ಯಾವುದೇ ಕೆಲಸ ಆಗ್ಬೇಕು ಅಂದ್ಕೊಂಡಿರ್ತೀರಾ ಅವೆಲ್ಲವಕ್ಕೂ ಕೂಡ ಶುಭ ದಿನ ಆಗಿರುವಂಥದ್ದು. ಮಾಡ್ತಕ್ಕಂಥ ಕೆಲಸ ಕಾರ್ಯ ಎಲ್ಲವೂ ಕೂಡ ದಿಗ್ವಿಜಯ ಆಗುತ್ತೆ, ಯಶಸ್ಸಾಗುತ್ತೆ ಈ ದಿನ. ಇನ್ನು ವೃಶ್ಚಿಕ ರಾಶಿ, ಸ್ನೇಹಿತರ ಮೂಲಕವೇ ಕೆಲಸಗಳು ಆಗುತ್ತದೆ ಅಂತ. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಸ್ನೇಹಿತರಿಂದ ನಿಮಗೆ ಕಾರ್ಯ ಅನುಕೂಲ ಆಗುತ್ತೆ ಅಂತ. ಯಾವುದೋ ಕೆಲಸ ಕಾರ್ಯಗಳಲ್ಲಿ ತುಂಬ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇರ್ತೀರ, ಆದರೆ ಯಾವಾಗ ನಮ್ಮ ಸ್ನೇಹಿತರು ನಮ್ಮನ್ನು ಕೈ ಹಿಡಿತಾರೆ ಆವಾಗ ನಮಗೆ ಅನುಕೂಲದ ಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು ಕೂಡ ನಾವು ಈ ದಿನ ನೋಡ್ಕೋಬಹುದು. ಹಾಗೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕ ಕೂಡ. ನೋಡಿ, ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ಕೂಡ ಅಧಿಕ ಲಾಭಾಂಶವನ್ನು ಈ ದಿನ ಕಂಡುಕೊಳ್ಬಹುದಾಗಿದೆ. ಅಂದರೆ ಲಾಭದಾಯಕವಾಗಿರುತ್ತೆ. ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇರ್ತೀರ, ನಿಮಗೆ ಇವತ್ತು ವಿಶೇಷವಾಗಿ ನಿಮಗೆ ಧನಾಗಮನದ ನಿರೀಕ್ಷೆ ಮಾಡ್ಬೋದು, ಲಾಭದಾಯಕ ಕೂಡ ಇರುವಂಥದ್ದು. ಇನ್ನು ಕೆಟ್ಟ ದೃಷ್ಟಿಯ ಜನ ಎಲ್ಲವನ್ನು ಹಾಳು ಮಾಡ್ತಾರೆ ಅಂತಲೂ ಕೂಡ ಹೇಳುವಂಥದ್ದು. ನೋಡಿ, ಕೆಟ್ಟ ದೃಷ್ಟಿಗಳು ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ದೃಷ್ಟಿ ದೋಷ ಅಂತ. ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಈ ದೃಷ್ಟಿ ದೋಷದಿಂದ ವ್ಯಾಪಾರ ಹಾನಿಯಾಗುವಂಥದ್ದು, ಧನ ನಷ್ಟ ಆಗಿರುವಂಥದ್ದು ಕೂಡ ಈ ದಿನ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ದಿನವನ್ನು ಪ್ರಾರಂಭಕ್ಕೂ ಮುಂಚೆ ಕುಲದೇವರನ್ನು ಆರಾಧನೆ ಮಾಡಿಕೊಂಡು ಪೂಜಾರಿಗಳನ್ನು ಮಾಡಿಕೊಂಡು ನೀವು ಈ ದಿನ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಅನುಕೂಲ ಆಗುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು ಅಂತಲೂ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ನೀವು ಎಷ್ಟು ಇವತ್ತು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀರಾ ಅಷ್ಟು ಫಲವನ್ನು ಈ ದಿನ ನೀವು ಅನುಭವಿಸ್ಬೋದು. ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ನೋಡಿ ಗುರುಗಳೇ, ನಾವು ತುಂಬ ಕಷ್ಟಪಟ್ಟು ಕೆಲಸಗಳು ಮಾಡ್ತೀವಿ, ನಮಗೇನು ಕೂಡ ಅನುಕೂಲಗಳು ಆಗ್ತಾ ಇರಲ್ಲ, ತುಂಬ ನಷ್ಟ ಹೊಂದ್ತಾ ಇರ್ತಾರೆ. ಆದರೆ ಈ ದಿನ ಧನಸ್ಸು ರಾಶಿಯವರಿಗೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಎಷ್ಟು ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀರಾ ಅಷ್ಟು ಅನುಕೂಲದ ಸ್ಥಿತಿ ಈ ದಿನ ವಾತಾವರಣ ಸೃಷ್ಟಿಯಾಗುವಂಥದ್ದು. ಪ್ರಯಾಣದಲ್ಲಿ ಎಚ್ಚರಿಕೆ ಕೂಡ ಅಗತ್ಯವಾಗಿರಬೇಕಾಗುತ್ತೆ. ಧನಸ್ಸು ರಾಶಿಯವರಿಗೆ ಈ ದಿನ ಏನಾದರೂ ಪ್ರಯಾಣ ಇತ್ತು ಅಂದರೂ ಕೂಡ ಅವಶ್ಯಕವಾಗಿ ಎಚ್ಚರಿಕೆಯಿಂದ ವಾಹನ ಚಲಾವಣೆಯನ್ನು ಮಾಡ್ಕೋಬೇಕು. ಮನೆ ಕಟ್ಟುವ ಖರೀದಿಸುವ ಯೋಗ ಕೂಡ ಬರುವುದು ಅಂತಲೂ ಕೂಡ ನೋಡ್ಕೋಬಹುದು. ಇವತ್ತು ನೋಡಿ, ಧನಸ್ಸು ರಾಶಿಯವರಿಗೆ ಏನೋ ಒಂದು ಮನೆಯ ವಿಚಾರವಾಗಿ, ಕಟ್ಟುವ ವಿಚಾರವಾಗಿನೋ ಅಥವಾ ಕಟ್ಟಿರತಕ್ಕಂತಹ ಮನೆ ನಿವೇಶನ ಖರೀದಿ ಮಾಡುವಂತಹ ಸುದಿನ ಅಂತಲೂ ಕೂಡ ಹೇಳ್ಬೋದು. ಅದರ ಬಗ್ಗೆ ನೀವು ಮಾತುಕತೆ ಮಾಡ್ಕೊಳ್ಳಿ, ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸಮಸ್ಯೆ ಅಂತ. ನೋಡಿ, ಯಾರೆಲ್ಲ ಮಕರ ರಾಶಿಗಳಿರ್ತೀರಾ, ರಾಜಕೀಯವಾಗಿ ಯಾರೆಲ್ಲ ಇನ್ನೂ ಮುಂದುವರಿಬೇಕು ಅಂದ್ಕೊಳ್ತಿರ್ತೀರಾ, ರಾಜಕೀಯವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಕಷ್ಟದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಕೆಲಸ ಮಾಡುವುದರಲ್ಲಿ ಹೆಚ್ಚಿನ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಅಂತ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಹೆಚ್ಚು ಸಮಸ್ಯೆ ಎದುರಾಗುವಂಥದ್ದು ಕೂಡ ನೋಡ್ಕೋಬೇಕು. ಮಿತ್ರರಿಂದ ಸಹಾಯ, ವ್ಯಾಪಾರದಲ್ಲಿ ಧನಲಾಭ ಆಗುವಂಥದ್ದು. ನೋಡಿ, ಮಕರ ರಾಶಿಯವರಿಗೆ ಮಿತ್ರರಿಂದ ಸಹಾಯವೂ ಕೂಡ ಆಗುತ್ತೆ. ವ್ಯಾಪಾರದಲ್ಲಿ ನಿಮಗೆ ಧನಾಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಕೋಬಹುದು. ಇನ್ನು ಕುಂಭರಾಶಿ,
ಮನೆ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕು. ನೋಡಿ, ಕುಂಭರಾಶಿಯವರು ಮನೆಯಲ್ಲಿ ಯಾರಾದರೂ ಹಿರಿಯರು ಆರೋಗ್ಯದಿಂದ ಬಳಲ್ತಾ ಇದ್ದರೆ, ಆರೋಗ್ಯ ಸಮಸ್ಯೆಗಳಿಂದ ಅವರಿಗೆ ತೊಂದರೆಗಳು ಉಂಟಾಗಿದ್ದರೆ ಅವರ ಕಡೆ ಗಮನವನ್ನು ಕೊಡಬೇಕು. ಅದರಿಂದ ಅನುಕೂಲ ಆಗುವಂಥದ್ದು, ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲ ಆಗುವಂಥದ್ದು ಕೂಡ. ನೋಡಿ, ಕುಂಭರಾಶಿಯವರಿಗೆ ವ್ಯಾಪಾರ ಉದ್ಯೋಗಗಳಲ್ಲಿ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅನುಕೂಲ ಕೂಡ ಈ ದಿನ ನೋಡಬಹುವಂಥದ್ದು. ನೋಡಿ, ಹಣದ ವಿಚಾರವಾಗಿ, ವ್ಯಾಪಾರದ ವಿಚಾರವಾಗಿ ನಿಮಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು. ಆದರೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ನೀವು ಕೊಡಬೇಕಾಗುತ್ತೆ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರೆಯುವಂಥದ್ದು. ನೋಡಿ, ಎಲ್ಲ ಮೀನರಾಶಿಗಳು ಇರ್ತೀರ, ತುಂಬ ದಿವಸದಿಂದ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ನಿಮಗೆ ನಿಂತೋಗ್ಬಿಟ್ಟಿರುತ್ತೆ, ಮಾಡ್ತಾ ಇರಲ್ಲ, ಕೆಲಸ ಅಲ್ಲಿಗೆ ಬಿಟ್ಬಿಟ್ಟಿರ್ತೀರ. ಆದರೆ ಇವತ್ತು ಚಾಲನೆ ಸಿಗುವಂಥದ್ದು, ಇವತ್ತಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯ ಎಲ್ಲವಕ್ಕೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಮಾಡತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ, ದಿಗ್ವಿಜಯ ಆಗುವಂಥದ್ದು. ನಿಂತಿರುವ ಕೆಲಸಗಳೆಲ್ಲವೂ ಕೂಡ ಕಾರ್ಯರೂಪಕ್ಕೆ ತೆಗೆದುಕೊಂಡು ಬನ್ನಿ, ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವುದು ಅಂತ. ನೋಡಿ, ಹಣದ ವಿಚಾರವಾಗಿ ಏನು ತೊಂದರೆ ಅನುಭವಿಸಿದ್ರು ಕೂಡ ಅದು ಕೂಡ ನಿಮಗೆ ಅನುಕೂಲ ಆಗಿ ಹಣದ ವಿಚಾರವಾಗಿ ಕೂಡ ನೀವು ಇವತ್ತು ವಿಶೇಷವಾಗಿ ಧನಾಗಮನದ ನಿರೀಕ್ಷೆ ಕೂಡ ಮಾಡಬಹುದು ಮೀನರಾಶಿಯವರು. ಇನ್ನು ವೀಕ್ಷಕರೇ, ಒಟ್ಟಾರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ದಿನ ವಿಶೇಷತೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂಥ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ, ನೇರವಾಗಿ ಬಂದು ಗುರೂಜಿಯವ್ರನ್ನ ಭೇಟಿ ಆಗ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ವಿಚಾರದ ಬಗ್ಗೆ ನಾವು ತಿಳುವಳಿಕೆಯನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ನವಗ್ರಹಗಳಿಂದ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಬರ್ಮಾಡ್ಕೊಳ್ಬೇಕಾಗತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ, ಹಾಗಿದ್ರೆ ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳನ್ನು ಸುಲಭವಾಗಿ ನಾವು ಅನುಸರಿಸಬೇಕಾಗತ್ತೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ತಿಳಿ ಹೇಳ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ ಅಂತ. ನೋಡಿ, ಆದಿತ್ಯರ ನವಗ್ರಹಗಳನ್ನು ದಿನನಿತ್ಯವೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕಂದರೆ ಒಂದು ಮಾನವ ಜನ್ಮ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ನವಗ್ರಹಗಳ ಪ್ರಭಾವ ನಮ್ಮ ಮೇಲಿರುತ್ತೆ ಅಂತ. ಸೂರ್ಯನು ಶೌರ್ಯವನ್ನು, ಚಂದ್ರನು ಇಂದ್ರ ಪದವಿಯನ್ನು, ಮಂಗಳನು ಸನ್ಮಂಗಳವನ್ನು, ಬುಧನು ಒಳ್ಳೆಯ ಬುದ್ಧಿಶಕ್ತಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರನು ಶುಭವನ್ನು, ಶನಿಯು ಸರ್ವ ಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು ಕೂಡ ನೀಡುವಂಥದ್ದು. ಹಾಗಾಗಿ ಇದು ಆದಿತ್ಯಾದಿ ನವಗ್ರಹಗಳನ್ನು ಜಪ ತಪ ಹೋಮ ಹವನಾದಿಗಳನ್ನು ನಾವು ಮಾಡಿಸ್ತಾ ಇರಬೇಕು. ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾಗ ನಮಗೆ ಅನುಕೂಲಗಳು, ಅವರ ದಶಾಭುಕ್ತಿಗಳಲ್ಲಿ ಏನೇ ತೊಂದರೆಗಳು, ತೊಡಕುಗಳು, ಆತಂಕಗಳಿದ್ರೂ ಕೂಡ ಎಲ್ಲವನ್ನು ಕೂಡ ದೂರ ಮಾಡಿ ಅನುಗ್ರಹ ನೀಡ್ತಾರೆ ಅಂತ. ಇನ್ನು ಈ ನವಗ್ರಹಗಳಿಂದ ಏನೆಲ್ಲ ನಮಗೆ ಕಷ್ಟಗಳು ಬರುತ್ತೆ, ಯಾವ ಯಾವ ಗ್ರಹಗಳಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳಾಗುತ್ತೆ, ಇದಕ್ಕೆ ಏನೆಲ್ಲ ಪರಿಹಾರಗಳಿದೆ ನೋಡುವಂಥ ಸಮಯ. ನೋಡಿ, ಪ್ರಥಮವಾಗಿ ಸೂರ್ಯಗ್ರಹದಿಂದ ನಮಗೆ ಮನೆ ಅಥವಾ ನಿವೇಶನ ಕೊಳ್ಳಲು ಹೋದಾಗ ತೊಂದರೆಗಳುಂಟಾಗುತ್ತೆ ಅಂತ. ನೋಡಿ, ಸೂರ್ಯಗ್ರಹದಿಂದ ಏನಾಗುತ್ತೆ, ಈಗ ನೋಡಿ, ಯಾವುದೋ ಯಾರೋ ಒಬ್ಬರು ಮನೆ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ, ಅಥವಾ ಯಾವುದೋ ಒಂದು ನಿವೇಶನ, ಒಂದು ವ್ಯಾಪಾರ ಉದ್ಯೋಗಕ್ಕೋಸ್ಕರ ಒಂದು ನಿವೇಶನ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕೂಡ ಆಗಿರುತ್ತೆ, ಹಣದ ವಿಚಾರವಾಗಿ ಕೂಡ ಏನು ತೊಂದರೆಗಳು ಇರಲ್ಲ, ಆದರೂ ಕೂಡ ಅವರಿಗೆ ಅದು ಸಿಗ್ತಾ ಇರಲ್ಲ. ಹಾಗಾಗಿ ಸೂರ್ಯಗ್ರಹನ ನಾವು ಆ ದಿನ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿಯ ಹಣದ ವಿಚಾರವಾಗಿ ಆಗಲಿ, ಮನೆಗಳ ವಿಚಾರವಾಗಿ ನಮಗೆ ಏನಾದರೂ ಋಣ ಇಲ್ಲ ಅಂತಂದರೆ ಈ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಓಂ ಸೂರ್ಯಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಆ ದಿನ ನೀವು ಮುಂದೆ ಹೋದಾಗ ನಮಗೆ ಅನುಕೂಲ ಆಗುತ್ತೆ, ಮನೆ ವಿಚಾರವಾಗಿ ಮತ್ತು ನಿವೇಶನ ವಿಚಾರವಾಗಿ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಇದರಿಂದ ಏನಾದರೂ ತೊಂದರೆಗಳು ಜಾಸ್ತಿ ಅನುಭವಿಸ್ತಾ ಇದ್ದು, ನಮಗೆ ಯಾವುದೋ ನೋಡಿ ತುಂಬ ದಿವಸದಿಂದ ಒಂದು ಮನೆ ತಗೋಬೇಕು ಅಂದ್ಕೊಳ್ತಾ ಇರ್ತಾರೆ, ಅದು ಆಗ್ತಾ ಇರಲ್ಲ. ಈ ಟೈಮಲ್ಲಿ ಏನು ಮಾಡಬೇಕು, ಸೂರ್ಯ ಯಂತ್ರವನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಾದಿಗಳನ್ನು ಮಾಡಿಕೊಂಡಾಗ ನಮಗೆ ಅನುಗ್ರಹ ಕೊಡ್ತಾನೆ ಆ ಸೂರ್ಯ ಭಗವಾನ್. ಇನ್ನು ಚಂದ್ರಗ್ರಹವನ್ನು ನೋಡಿದಾಗ,
ಚಂದ್ರಗ್ರಹ ಯಾವುದೇ ಮನೆ, ಅಂಗಡಿ, ಕಾರ್ಖಾನೆ, ಕಾರ್ಯಾಲಯಗಳ ಬಗ್ಗೆ ಆಗಾಗ್ಗೆ ಅಪಘಾತಗಳನ್ನು ಉಂಟು ಮಾಡ್ತಾನೆ ಅಂತ ಹೇಳುವಂಥದ್ದು. ನೋಡಿ, ಈಗ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ಇರುತ್ತೆ, ಅಥವಾ ದೊಡ್ಡ ದೊಡ್ಡದಾಗಿ ಅಂಗಡಿಗಳನ್ನು ಮಾಡ್ಕೊಂಡಿರ್ತೀರ. ಅಲ್ಲಿ ಏನಾಗೋದು, ಈಗ ಸಾಮಾನ್ಯವಾಗಿ ಪದೇ ಪದೇ ಏನೋ ಒಂದು ಅಪಘಾತಗಳಾಗುವಂಥದ್ದು, ಅಥವಾ ತುಂಬ ಕಷ್ಟಗಳು ಅನುಭವಿಸ್ತಾ ಇರುವಂಥದ್ದು, ತುಂಬ ಪದೇ ಪದೇ ನಿಮಗೆ ಅಲ್ಲಿ ಏನಾದರೂ ಒಂದು ತೊಂದರೆಗಳನ್ನು ದಿನನಿತ್ಯವೂ ಕೂಡ ನೀವು ಅನುಭವಿಸ್ತಾ ಇದ್ದರೆ, ಅಲ್ಲಿ ಏನು ಮಾಡಬೇಕು, ಚಂದ್ರಗ್ರಹನನ್ನು ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಕಾರ್ಖಾನೆಗಳಲ್ಲಿ ಈ ಪದೇ ಪದೇ ಏನೋ ಆಕ್ಸಿಡೆಂಟ್ಗಳಾಗ್ತಾ ಈಗ ಪ್ರಾಣಹಾನಿ ಆಗುವಂಥದ್ದು, ಸಾವು ನೋವುಗಳಾಗೋದು ಪದೇ ಪದೇ ಆಗ್ತಾ ಇದ್ದರೆ, ಅಲ್ಲಿ ಏನು ಮಾಡಬೇಕು, ಚಂದ್ರ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಅನುಷ್ಠಾನ ಮಾಡಿ ಪೂಜಾರಿಗಳನ್ನು ಮಾಡ್ಕೊಳ್ತಾ ಓಂ ಚಂದ್ರಾಯ ನಮಃ ಅಂತ ಹೇಳ್ತಾ ದಿನನಿತ್ಯವೂ ಕೂಡ 9 ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಇದ್ದರೆ ಕ್ರಮೇಣವಾಗಿ ಅದೆಲ್ಲವೂ ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತದೆ. ಹಾಗೆ ಇನ್ನು ಮಂಗಳ ಗ್ರಹವನ್ನು ನೋಡಿದಾಗ ಮನೆಯಲ್ಲಿ ಸದಾ ಜಗಳಗಳು, ಕದರಗಳು, ಕಾಯಿಲೆಗಳು, ಉದ್ಯೋಗದಲ್ಲಿ ವಿರೋಧಿಗಳು, ಸದಾ ತೊಂದರೆ, ಮಾನಸಿಕವಾಗಿ ಹಿಂಸೆಗಳೇನಾದರೂ ಅನುಭವಿಸ್ತಾ ಇದ್ದರೆ, ನೋಡಿ ಈ ಕುಜಗ್ರಹವನ್ನು ನಾವೇನು ಹೇಳ್ತೀವಿ, ಮನೆಯಲ್ಲಿ ತುಂಬ ದಿನ ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಸಾಲಬಾಧೆ ಹೆಚ್ಚಾಗ್ಬಿಡುತ್ತೆ, ಅಥವಾ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ನಿಮಗೆ ತೊಂದರೆಗಳು ಕೊಡ್ತಾ ಇರ್ತಾರೆ, ಕಿರಿಕಿರಿಗಳು ಕೊಡ್ತಾ ಇರ್ತಾರೆ. ಈ ರೀತಿ ಏನಾದರೂ ಕೆಲವರು ನೋಡಿ ಎಲ್ಲೋ ಒಂದು ಹತ್ರ ಉದ್ಯೋಗ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಹೋಗ್ಬೇಕು ಅಂತಲೇ ಅನ್ಸೋದಿಲ್ಲ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಮನೆಯಲ್ಲೂ ಅಷ್ಟೇ, ಕೆಲವರು ನೋಡಿ ಮನೇಲಿ ಇರೋದೇ ಇಲ್ಲ, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ಮನೆಗೆ ಬಂದ ತಕ್ಷಣ ಅವರಿಗೆ ನೆಮ್ಮದಿ ಕಳ್ಕೊಳ್ಳುವಂಥದ್ದು, ಅಥವಾ ಸುಮ್ಮನೆ ಜಗಳಗಳಾಡುವಂಥದ್ದು, ಈ ರೀತಿ ಏನಾದರೂ ಸಮಸ್ಯೆ ಮನೆಯಲ್ಲಿ ಜಾಸ್ತಿ ಆಗ್ತಾ ಇದ್ದರೆ ಏನು ಮಾಡಬೇಕು, ಕುಜಗ್ರಹನನ್ನು ನಾವು ಆರಾಧನೆ ಮಾಡಬೇಕು. ಕುಜ ಯಂತ್ರವನ್ನು ಸ್ಥಾಪನೆ ಮಾಡ್ಕೊಳ್ಬೇಕಾಗತ್ತೆ. ಓಂ ಮಂಗಳಾಯ ನಮಃ ಎನ್ನುವ ಮಂತ್ರವನ್ನು ಕೂಡ ದಿನನಿತ್ಯವೂ 11 ಬಾರಿ ಮನೆಯಲ್ಲಿ ಯಾರೆಲ್ಲ ಈ ಯಜಮಾನರು ಇರ್ತೀರ ಅವರು ಮನೆಯಲ್ಲಿ ಪೂಜೆ ಮಾಡಿದಾಗ ಮನೆಯಲ್ಲಿ ಅಶಾಂತಿ ಎಲ್ಲವೂ ಕೂಡ ತೊಲಗಿ ಶಾಂತಿ, ನೆಮ್ಮದಿ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನೋಡ್ಬೋದು ಈ ಮಂಗಳ ಗ್ರಹದ ಆರಾಧನೆಯಿಂದ. ಇನ್ನು ಈ ಬುಧಗ್ರಹವನ್ನು ನೋಡಿದಾಗ ವಾಸ್ತು ದೋಷವಿರುವ ಮನೆಯಲ್ಲಿ ವಾಸ ಮಾಡುತ್ತಿದ್ದರೆ, ಮನೆಯಲ್ಲಿ ಪದೇ ಪದೇ ಜಗಳ ನಡೀತಾ ಇದ್ದರೆ, ಉದ್ಯೋಗದಲ್ಲಿ ಸಮಸ್ಯೆಗಳಾಗಿದ್ದರೆ, ವ್ಯಾಪಾರದಲ್ಲಿ ನಷ್ಟ ಹೊಂದ್ತಾ ಇದ್ದರೂ ಕೂಡ ಬುಧ ಯಂತ್ರವನ್ನು ಸ್ಥಾಪಿಸಬೇಕು ಅಂತ ಹೇಳುತ್ತೆ. ನೋಡಿ, ಏನಾಗ್ಬಿಡುತ್ತೆ, ಎಲ್ಲೋ ಒಂದು ಹತ್ರ ವ್ಯಾಪಾರ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ, ಏನಾಗುತ್ತೆ, ಅದು ಬರ್ತಾ ಬರ್ತಾ ಕಾಲಕ್ರಮೇಣ ನಿಮಗೆ ಅಲ್ಲೊಂದು ವ್ಯಾಪಾರ ಕುಂಠಿತ ಆಗುವಂಥದ್ದು, ತುಂಬ ನಷ್ಟ ಹೊಂದ್ಬಿಡ್ತಾರೆ. ಯಾಕಂದರೆ ತುಂಬ ಚೆನ್ನಾಗಿ ನಡೀತಾ ಇರುವಂತಹ ಸ್ಥಳ ನಷ್ಟಕ್ಕೆ ಅದು ದಾರಿ ಮಾಡ್ಕೊಂಡು ಬಿಟ್ಟಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು, ವಿಶೇಷವಾಗಿ ಬುಧ ಚಕ್ರ ಆರಾಧನೆಯನ್ನು ಮಾಡಬೇಕು, ಬುಧನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಓಂ ಬುಧಾಯ ನಮಃ ಎನ್ನುವ ಮಂತ್ರವನ್ನು ನಾವು ಪಠಿಸ್ತಾ ಇರಬೇಕು. 19 ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ದಿನನಿತ್ಯವೂ ಆ ಒಂದು ಸ್ಥಳದಲ್ಲಿ ನಮಗೆ ಏನೇ ಒಂದು ಕಲ್ಮಶ ದೋಷಗಳೆಲ್ಲವೂ ಕೂಡ ನಮಗೆ ನಿವಾರಣೆ ಆಗಿ ಆ ಬುಧ ಗ್ರಹನ ಅನುಗ್ರಹದಿಂದ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು ಕೂಡ ನಾವು ನೋಡ್ಬೋದು ಬುಧ ಗ್ರಹದಿಂದ. ಇನ್ನು ಈ ಗುರುಗ್ರಹ ಏನಾಗುತ್ತೆ, ಏನು ಮಾಡ್ತಾರೆ ಅಂತ ನೋಡಿ. ಗುರುಗ್ರಹದಿಂದ ಕೆಲಸದಲ್ಲಿ ವಿಳಂಬ ಕಾಣುತ್ತದೆ, ಹಣಕಾಸಿನ ಸ್ಥಿತಿಗಳು ತೊಂದರೆ ಕಂಡು ಬರುವಂಥದ್ದು, ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ನಷ್ಟ ಆಗುವಂಥದ್ದು ಕೂಡ ನೋಡ್ಬೋದು. ನೋಡಿ, ಈ ಬೃಹಸ್ಪತಿ ಗ್ರಹ ಏನು ಮಾಡ್ತಾನೆ, ಹಣದ ವಿಚಾರವಾಗಿ ತೊಂದರೆ ಮಾಡ್ತಾನೆ, ಆರೋಗ್ಯವನ್ನು ತೊಂದರೆ ಮಾಡುವಂಥದ್ದು, ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಕಷ್ಟಗಳನ್ನು ಕೊಡುವಂಥದ್ದು. ಈ ರೀತಿ ಇದ್ದಾಗ ಏನು ಮಾಡಬೇಕು, ಯಾವಾಗ ಹಣದಿಂದ ತೊಂದರೆ ನೋಡಿ ಏನಾಗ್ಬಿಡುತ್ತೆ, ತುಂಬ ಕಡೆ ಈ ತುಂಬ ಚೆನ್ನಾಗಿ ವ್ಯಾಪಾರ ಆದರೂ ಕೂಡ ಈ ಆರ್ಥಿಕವಾಗಿ ಅವ್ರು ನಷ್ಟ ಹೊಂದ್ತಾ ಇರ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಜನ ಬರ್ತಾ ಇರ್ತಾರೆ, ಒಳ್ಳೆ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ, ಆದರೂ ಕೂಡ ಇವ್ರಿಗೆ ಏನು ಅಂತ ಅಂದ್ಕೊಂಡಿರುವಂತಹ ಲಾಭ ಇವ್ರಿಗೆ ಪಡಿಲಿಕ್ಕೆ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಗುರುಗ್ರಹವನ್ನು ನಾವು ಆರಾಧನೆ ಮಾಡ್ಕೊಳ್ಬೇಕು. ಹಣದ ವಿಚಾರವಾಗಿ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಧನಕಾರಕ ಅಂತ ಗುರುಗ್ರಹವನ್ನು. ಯಾವಾಗ ಗುರುಗ್ರಹ ನಮಗೆ ಅಲ್ಲಿ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ, ಆ ಗುರುಯಂತ್ರವನ್ನು ಸ್ಥಾಪನೆ ಮಾಡಿ ಅನುಷ್ಠಾನ ಮಾಡಿ ನಾವು ಪೂಜಾರಿಗಳನ್ನು ಮಾಡ್ಕೊಳ್ತೀವಿ, ಗುರು ಮಂತ್ರವನ್ನು ಜಪವನ್ನು ಮಾಡ್ತೀವಿ, ಆವಾಗ ನಮಗೆ ಆರ್ಥಿಕವಾಗಿ ಕೂಡ ನಾವು ಪ್ರಗತಿಯನ್ನು ಕಾಣ್ಬೋದು, ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿರುವುದನ್ನು ಕೂಡ ನೋಡ್ಬೋದು. ಆರ್ಥಿಕವಾಗಿ ಅಂತಂದರೆ ಈಗ ದುಡ್ಡಿನ ವಿಚಾರವಾಗಿ ಅಂತ, ಹಣದ ವಿಚಾರವಾಗಿ ಏನು, ಕೆಲವರು ನೋಡಿ ಈಗ ಎಲ್ಲೋ ಒಂದು ಹತ್ರ ವ್ಯಾಪಾರ ಮಾಡ್ತಾ ಇರ್ತಾರೆ, ಅವರು ಸಾಮಾನ್ಯವಾಗಿ ಸಾಲ ಕೊಡಲೇಬೇಕಾಗುತ್ತೆ. ಸಾಲಗಳನ್ನು ಕೊಟ್ಟು ಏನಾಗುತ್ತೆ, ಇವರಲ್ಲಿ ಬಂಡವಾಳಕ್ಕೆ ಧಕ್ಕೆ ಬಂದಿರುವಂಥದ್ದು. ಯಾಕಂದರೆ ಸಾಲ ತೊಗೊಂಡ್ಬಿಟ್ಟಿರ್ತಾರೆ, ಅವರು ಕೊಡ್ತಾ ಇರಲ್ಲ, ತುಂಬ ತೊಂದರೆ ಆಗ್ತಾ ಇರುತ್ತೆ. ಯಾವಾಗ ನಮಗೆ ಇಲ್ಲಿ ಬಂಡವಾಳ ಇರಲ್ಲ, ನಮ್ಮ ವ್ಯಾಪಾರನೂ ಕೂಡ ಕುಂಠಿತ ಆಗುತ್ತೆ. ಹಾಗಾಗಿ ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಈ ಬೃಹಸ್ಪತಿ ಗ್ರಹವನ್ನು ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜಾರಿಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಓಂ ಗುರವೇ ನಮಃ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಅಂತ. ಇನ್ನು ಶುಕ್ರಗ್ರಹವನ್ನು ನೋಡಿದಾಗ ಶುಕ್ರಗ್ರಹ ಏನು ಮಾಡ್ತಾನೆ, ಮಾನಸಿಕ ಹಾಗೂ ದೈಹಿಕ ತೊಂದರೆಗಳನ್ನು, ನೆಮ್ಮದಿ ಶಾಂತಿ ಇಲ್ಲದೆ ಇರುವಂಥದ್ದು, ಹಾಗೆ ಯಾವುದೇ ಮನೆ ಕಟ್ಟುವಾಗ ಪದೇ ಪದೇ ತೊಂದರೆ ಆಗ್ತಾ ಇರೋದು, ಮತ್ತು ಈ ಕ್ರಯ ವಿಕ್ರಯಗಳಲ್ಲಿ ದೋಷಗಳುಂಟು ಮಾಡುವಂಥದ್ದು ನೋಡಿ, ಇದೆಲ್ಲವೂ ಕೂಡ ಶುಕ್ರಗ್ರಹ ಮಾಡ್ತಾರೆ ಅಂತ. ನೋಡಿ ಏನಾಗ್ಬಿಡುತ್ತೆ, ಈಗ ಮನೆ ಕಟ್ಟಬೇಕು ಅಂದ್ಕೊಂಡ್ಬಿಟ್ಟಿರ್ತೀರಾ,
ತುಂಬ ಕಷ್ಟ ಆಗ್ತಾ ಇರುತ್ತೆ. ಎಲ್ಲ ಪ್ರಾರಂಭ ಆಗಿರುತ್ತೆ, ಇನ್ನೇನು ಮನೆ ಅರ್ಧ ಆಗಬೇಕು, ಅಲ್ಲಿಗೆ ಒಂದು ಏನೋ ಸಮಸ್ಯೆ. ಸರಿ, ಆ ಸಮಸ್ಯೆಯನ್ನು ದಾಟಿ ಮತ್ತೆ ಮುಂದಕ್ಕೆ ಹೋಗ್ತೀರಾ, ಪೂರ್ಣಗೊಳ್ಳುವ ಸಮಯದಲ್ಲಿ ಮತ್ತೆ ಸಮಸ್ಯೆ, ಪೂರ್ಣವಾದ ನಂತರ ಗೃಹ ಪ್ರವೇಶ ಸಮಯದಲ್ಲಿ ಸಮಸ್ಯೆ, ಗೃಹ ಪ್ರವೇಶ ಆದ ನಂತರ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಈ ರೀತಿ, ಯಾಕೆಂದರೆ ನಾವು ಭೂಮಿಕಾರಕ ಅಂತಲೂ ಕೂಡ ಹೇಳುವಂಥದ್ದು, ಒಂದು ಮನೆ ಕಟ್ಟಬೇಕಾದ್ರೆ, ಮನೆಯಲ್ಲಿ ಒಂದು ಅಲಂಕಾರಿಕ ವಸ್ತು ಇಡಬೇಕಾದ್ರೂ ಕೂಡ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತಂದ್ರೂ ಕೂಡ ಶುಕ್ರ ಗ್ರಹ ಬಲಿಷ್ಠನಾಗಿರಬೇಕು. ಸಾಮಾನ್ಯವಾಗಿ ಹೇಳ್ತಾರೆ ಶುಕ್ರ ಗ್ರಹವನ್ನು ನಾವು ಅಲಂಕಾರಕಾರಕ ಅಂತಲೂ ಕೂಡ ಹೇಳ್ತೀವಿ. ಅಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಕೂಡ ಒಂದು ಒಳ್ಳೆ ಬಟ್ಟೆ ಹಾಕ್ಲಿಕ್ಕಾಗಲ್ಲ ಶುಕ್ರ ಗ್ರಹ ಜಾತಕದಲ್ಲಿ ನೀಚನಾಗಿದ್ದರೆ. ಅಂಥ ಶುಕ್ರ ಗ್ರಹನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಶುಕ್ರ ಗ್ರಹನನ್ನು ಅನುಷ್ಠಾನ ಮಾಡಿ ಪೂಜಾದಿಗಳನ್ನು ಮಾಡುವುದರಿಂದ, ಶುಕ್ರ ಯಂತ್ರವನ್ನು ಸ್ಥಾಪನೆ ಮಾಡುವುದರಿಂದ ಮನೆ ಏನಾದರೂ ಅರ್ಧಕ್ಕೆ ನಿಂತಿದ್ರೆ ಅಥವಾ ಮನೆಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಎಲ್ಲವನ್ನು ಕೂಡ ಒಂದು ಶುಕ್ರ ಗ್ರಹ ನಮಗೆ ಅನುಕೂಲ ಮಾಡ್ತಾನೆ ಅಂತ. ಇನ್ನು ಶನೇಶ್ವರ ಗ್ರಹವನ್ನು ನೋಡಿದಾಗ, ಶನೇಶ್ವರ ಗ್ರಹ ಈಗೇನು ಆಗುತ್ತೆ, ದೊಡ್ಡ ದೊಡ್ಡ ವಿಚಾರದಲ್ಲಿ ಈ ಲೇಔಟ್ ನಿರ್ಮಾಣ ಮಾಡ್ತಾ ಇರ್ತಾರೆ, ಇಂಥದ್ರಲ್ಲಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಇನ್ನು ಯಾವುದೇ ರೀತಿಯ ಏನೋ ಈಗ ನಾವು ಹೇಳ್ತೀವಿ ಮಾಮೂಲು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಮಾಟ ಮಂತ್ರ ದೋಷಗಳು, ಈ ರೀತಿ ಏನೇ ಇದ್ರೂ ಕೂಡ ನಿವಾರಣೆ ಮಾಡುವಂಥದ್ದು ಶನೇಶ್ವರ ಗ್ರಹ ಅಂತ. ಶನೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಶನ ಯಂತ್ರವನ್ನು ಸ್ಥಾಪನೆ ಮಾಡಿ ಮುಂದುವರಬೇಕು. ಈ ದೊಡ್ಡ ದೊಡ್ಡ ಲೇಔಟ್ ಮಾಡುವವರು ಇಂಥವ್ರಿಗೆಲ್ಲರೂ ಕೂಡ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಇನ್ನು ರಾಹು ಗ್ರಹ ಆರೋಗ್ಯದಲ್ಲಿ ಸಮಸ್ಯೆ ಮಾಡಿದ್ರೆ, ಈ ಕೇತು ಗ್ರಹವು ಕೂಡ ಶಾಂತಿ ನೆಮ್ಮದಿಯನ್ನು ಕೆಡಿಸ್ತಾನೆ ಅಂತ. ಹಾಗಾಗಿ ಆರೋಗ್ಯದಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಾ, ಮನೆಯಲ್ಲಿ ಅಶಾಂತಿ ಇರುತ್ತೆ, ನೆಮ್ಮದಿ ಇರೋದಿಲ್ಲ, ಆರೋಗ್ಯ ಸಮಸ್ಯೆಯಲ್ಲಿ ಪದೇ ಪದೇ ಕಾಡ್ತಾ ಇರುತ್ತೆ, ಇವರೆಲ್ಲರೂ ಕೂಡ ರಾಹು ಮತ್ತು ಕೇತು ಗ್ರಹಗಳ ಯಂತ್ರಗಳನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗಿ ದಿನ ದಿನ ಅಭಿವೃದ್ಧಿವಂತಾರೆ. ಮತ್ತು ಮನೆಗಳಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಸುಖ ಶಾಂತಿ ನೆಮ್ಮದಿ ಕೂಡ ದೊರಕುವಂಥದ್ದು ಕೂಡ ನಾವು ನೋಡ್ಬೋದು ಈ ಅರಿತರಿ ನವಗ್ರಹಗಳಿಂದ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ಬೆಂಗಳೂರಿನ ಅಡ್ರೆಸ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.